ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಳೆಯ ಫೋನ್ ವಾಟ್ಸಪ್ನಿಂದ ಹೊಸ ಫೋನ್ ತಗೊಂಡಾಗ ನೀವು ಹೊಸ ಫೋನಿಗೆ ವಾಟ್ಸಪ್ಪನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದು ತಿಳಿಸ್ಕೊಡ್ತೀನಿ. ಇದು ತುಂಬ ಈಸಿ ಮೆಥಡು, ಎಲ್ಲರೂ ಮಾಡ್ಬೋದು. ಇದರಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ನಿಮ್ಮ ವಾಟ್ಸಪ್ನಲ್ಲಿ ಹಳೆಯ ಫೋನಲ್ಲಿರುವಂಥ ವಾಟ್ಸಪ್ ಚಾಟ್ ಬಂದುಬಿಟ್ಟು ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಫೋಟೋ, ವೀಡಿಯೋ, ಚಾಟ್ ಎಲ್ಲ ಕೂಡ ಆ್ಯಸ್ ಇಟ್ ಈಸ್ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಹೌದು, ಕೇವಲ ಒಂದು 2-3 ನಿಮಿಷದಲ್ಲಿ ಇದನ್ನು ನೀವು ಮಾಡ್ಕೋಬೋದು. ಯಾವ ರೀತಿ ತಿಳಿಸ್ಕೊಡ್ತೀನಿ, ತುಂಬ ಈಸಿ, ಎಲ್ಲರೂ ಮಾಡ್ಬೋದು. ಸೊ ನೀವು ಹೊಸ ಫೋನ್ ತಗೊಂಡಾಗ ಹಳೆ ಫೋನ್ನ ವಾಟ್ಸಪ್ಪನ್ನು ಹೊಸ ಫೋನಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಿರ್ತೀರಿ. ಸೊ ಆವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ರೀತಿ ಚಾಟನ್ನು ಬ್ಯಾಕಪ್ ಮಾಡಬೇಕಂತ. ಸೊ ನಿಮಗೆ ಈಸಿ ಮೆಥಡ್ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ, ಪ್ರತಿಯೊಬ್ಬರು ಮಾಡ್ಬೋದು, ತುಂಬ ಈಸಿ. ಗೈಸ್, ಮೊದಲಾಗಿ ನಿಮ್ಮ ಓಲ್ಡ್ ಫೋನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ವಾಟ್ಸಪ್ ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮಗೆ ಇದರಿಂದ ನೀವು ಮೇಲೆಗಡೆ 3 ಡಾಟ್ ಲೈನ್ ಐತಿಲ್ಲ, 3 ಡಾಟು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಪ್ರೈವೇಟ್ ಅಂತ ಪ್ರೈವೇಸಿ ಅಂತಿದೆ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನೀವು ಇಲ್ಲಿ ಯಾವ ರೀತಿ ಮಾಡಬೇಕು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಗೈಸ್, ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಗೈಸ್, ಅದಕ್ಕೂ ಮೊದಲು ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮ್ಗೆ ಸಪೋರ್ಟ್ ಆಗುತ್ತೆ. ಜೊತೆಗೆ ಈ ವಿಡಿಯೋನ ಎಲ್ಲ ನಿಮ್ಮ ವಾಟ್ಸಪ್ ಯೂಸ್ ಮಾಡುವ ಎಲ್ಲರಿಗೂ ಶೇರ್ ಮಾಡಿ. ಏನಕ್ಕೆ ತುಂಬ ಮಂದಿ ಸೊ ಇದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿರ್ತಾರೆ. ಹೊಸ ಮೊಬೈಲ್ ತಗೊಂಡಾಗ ಯಾವ ರೀತಿ ಟ್ರಾನ್ಸ್ಫರ್ ಮಾಡೋಂಥ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದರೆ, ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರಬೇಡಿ. ಈ ರೀತಿ ಹೆಚ್ಚಿನ ವಿಡಿಯೋ ಆಗೋದು ನಿಮಗೆ ಮೊದಲು ಬಂದು ತಲುಪುತ್ತೆ. ಗೈಸ್, ನಿಮ್ಮ ಹಳೆ ಫೋನಲ್ಲಿ ಸೆಟ್ಟಿಂಗಲ್ಲಿ ಪ್ರೈವೇಸಿ ಅಂಡರಲ್ಲಿ ಇಲ್ಲಿ ಚಾಟ್ ಅಂತಿದೆ ನೋಡ್ಬೋದು. ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ಟ್ರಾನ್ಸ್ಫರ್ ಚಾಟ್ಸ್ ಅಂತಿದೆ ನೋಡ್ಬೋದು. ಟ್ರಾನ್ಸ್ಫರ್ ಚಾಟ್ಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಿಬಿಡಿ. ಗೈಸ್, ಇಲ್ಲಿ ಸ್ಟಾರ್ಟ್ ಅಂತ ಬರುತ್ತೆ ಫಸ್ಟ್ ಆಪ್ಷನ್ನು. ಸೊ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ಬೋದು ಇವಾಗ ಸೊ ನಿಮ್ದು ಏನು ಓಲ್ಡ್ ಫೋನಲ್ಲಿ ಏನೆಲ್ಲ ಚಾಟ್ ಇದೆ, ಸೊ ಕಂಪ್ಲೀಟಾಗಿ ಫೈಲ್ಸ್ ಇಲ್ಲಿ ಪ್ರಿಪೇರ್ ಆಗ್ತಿದೆ ಸೆಂಡ್ ಮಾಡೋಕ್ಕೆ ನೋಡ್ಬೋದು. ಸೊ ಪ್ರಿಪೇರಿಂಗ್ ಅಂತ ಬರುತ್ತೆ. ನೀವು ನಿಮಗೆ 1 ಮಿನಿಟ್ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದು 100% ಆದಾಗ ನೀವು ಏನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಇವಾಗ ಪ್ರಿಪರೇಷನ್ 100% ಕಂಪ್ಲೀಟ್ ಆಯಿತು. ಗೈಸ್, ಇವಾಗ ನೋಡ್ಬೋದು ಒಂದು QR ಕೋಡ್ ಇಲ್ಲಿ ರೆಡಿಯಾಗಿದೆ, ಸ್ಕ್ಯಾನರ್ ಇವಾಗ ರೆಡಿಯಾಗಿದೆ. ಇವಾಗ ಹೊಸ ಫೋನಲ್ಲಿ ಇರುವಂಥ QR ಕೋಡನ್ನು ಇದರಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಇವಾಗ ನೀವು ಹೊಸ ಫೋನ್ ತಗೊಂಡು ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನೀವು ಇಲ್ಲಿ ಹಳೆ ಫೋನಲ್ಲಿ ಯಾವ ನಂಬರಿಂದ ವಾಟ್ಸಪ್ಪನ್ನು ಲಾಗಿನ್ ಆಗಿದ್ರೆ ಅದೇ ನಂಬರ್ ವಾಟ್ಸಪ್ ನಂಬರ್ ಹಾಕಬೇಕಾಗುತ್ತೆ. ಗೈಸ್, ಇವಾಗ ಇಲ್ಲಿ ಸಿಮ್ಮು 2 ಫೋನಲ್ಲಿ ಯಾವ ಫೋನಲ್ಲಿದ್ದರೂ ಕೂಡ ವರ್ಕ್ ಆಗುತ್ತೆ. ಹಳೆ ಫೋನ್ನ ವಾಟ್ಸಪ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ತಿದ್ದೀನಿ. ಗೈಸ್, ಎಂಟರ್ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನಿಮಗೆ 2 ಆಪ್ಷನ್ ಬರುತ್ತೆ, ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಂತ. ಗೈಸ್, ಇವಾಗ ಸಿಮ್ 2ರಲ್ಲಿ ಇದ್ರೂ ಕೂಡ ವರ್ಕ್ ಆಗುತ್ತೆ. ಗೈಸ್, ಇಲ್ಲಿ ನಿಮ್ಮದು ಹೊಸ ಫೋನಲ್ಲಿ ಸಿಮ್ ಇದ್ದರೆ ಸೊ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಲ್ ಮೂಲಕ ವೆರಿಫೈ ಮಾಡ್ಕೊಳ್ಳಿ. ಸಿಮ್ ಹಳೆ ಫೋನಲ್ಲಿದ್ದರೆ ಸೆಕೆಂಡ್ ಆಪ್ಷನ್ ಮೂಲಕ ಕ್ಲಿಕ್ ಮಾಡಿಕೊಂಡು OTP ಮೂಲಕ ವೆರಿಫೈ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಏನಕ್ಕೆ ಸಿಮ್ ಬಂದುಬಿಟ್ಟು ಇಲ್ಲಿ ಹೊಸ ಫೋನಲ್ಲಿದೆ. ಸೊ ಹಾಗಾಗಿ ಗೈಸ್, ಇಲ್ಲಿ ಇವಾಗ ಒಂದು ಕಾಲ್ ಬರುತ್ತೆ, ಕಾಲ್ ಮೂಲಕ ನಂಬರು ವೆರಿಫೈ ಆಗುತ್ತೆ. ಗೈಸ್, ಇವಾಗ ನೋಡ್ಬೋದು ವೆರಿಫೈಡ್ ಆಗಿದೆ, ಮಿಸ್ ಕಾಲ್ ಬಂದಿತ್ತು, ವೆರಿಫೈ ಆಯಿತು. ಗೈಸ್, ಇವಾಗ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಅದನ್ನು ನೀವು ಹಳೆ ಫೋನಲ್ಲಿ ಏನು ಸ್ಕ್ಯಾನರ್ ಇದೆ ಅದ್ರ ಮೂಲಕ ಸ್ಕ್ಯಾನ್ ಮಾಡಬೇಕಾಗುತ್ತೆ. ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ, ಟೆನ್ಷನ್ ಮಾಡುವಾಗುತ್ತೆ. ನೋಡ್ಬೋದು QR ಕೋಡ್ ಜನರೇಟ್ ಆಯಿತು. ಗೈಸ್, ಇವಾಗ ನೀವು ಹಳೆ ಫೋನ್ನ ಸ್ಕ್ಯಾನರಿಂದ ಈ QR ಕೋಡನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ ಸಿಂಪಲ್ಲಾಗಿ. ನೋಡ್ಬೋದು ನಾನು ಇವಾಗ ಸ್ಕ್ಯಾನ್ ಮಾಡ್ತಿದ್ದೀನಿ ನೋಡ್ಬೋದು. ಗೈಸ್, ಇವಾಗ ನೋಡ್ಬೋದು ಹಳೆ ಫೋನಲ್ಲಿ ಸರ್ಚಿಂಗ್ ಫಾರ್ ನ್ಯೂ ಫೋನ್ ಅಂತ ಬರ್ತಿದೆ. ರೈಟ್ ಸೈಡಲ್ಲಿ ನೋಡ್ಬೋದು ಹಳೆ ಫೋನ್ನ ನೇಮ್ ಬಂದಿದೆ. ಗೈಸ್, ಇವಾಗ ನೀವು ಇಲ್ಲಿ ಹೊಸ ಫೋನಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್, ಇವಾಗ ನಿಮಗೆ ಹಳೆ ಫೋನಲ್ಲಿ ಇರುವಂಥ ಏನು ಬ್ಯಾಕಪ್ ಆಗಿತ್ತು ಅದು ನಿಮ್ಗೆ ಹೊಸ ಫೋನಿಗೆ ಬರುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಕಂಪ್ಲೀಟ್ ಫೈಲ್ ಬರುತ್ತೆ. ಗೈಸ್, ನೋಡ್ಬೋದು ಇಲ್ಲಿ ಪ್ರಿಪೇರಿಂಗ್ ಆಗ್ತಿದೆ, ಕನೆಕ್ಟಿಂಗ್ ಆಗ್ತಿದೆ. ಇದು ಬಂದುಬಿಟ್ಟು ನಿಮಗೆ 2-3 ನಿಮಿಷ ತಗೊಳುತ್ತೆ ಮ್ಯಾಕ್ಸಿಮಮ್ಮು. ಸೊ ಹಳೆ ಫೋನಲ್ಲಿರುವಂಥ ಎಲ್ಲ ಫೈಲ್ಸ್ ಏನಿದೆ ವಾಟ್ಸಪ್ನ ಡಾಟಾ ನಿಮ್ಮ ಹೊಸ ಫೋನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕೇವಲ ಒಂದು 2-3 ನಿಮಿಷದೊಳಗೆ ಆಗುತ್ತೆ. ಗೈಸ್, ನೋಡ್ಬೋದು ಇವಾಗ ಟ್ರಾನ್ಸ್ಫರ್ ಆಗ್ತಿದೆ. ಗೈಸ್, ಈ ರೀತಿಯಾಗಿ ನೀವು ಟ್ರಾನ್ಸ್ಫರ್ ಆಗಬೇಕಾದ್ರೆ ಸೊ ಸ್ಕ್ರೀನನ್ನು ಆಫ್ ಮಾಡಬಾರ್ದು. 2 ಫೋನಲ್ಲಿ ಆಫ್ ಮಾಡಿದರೆ ಇದು ಕ್ಲೋಸ್ ಆಗುತ್ತೆ. ಹಾಗಾಗಿ ಸ್ಕ್ರೀನನ್ನು ಆನ್ ಇಟ್ಕೋಬೇಕಾಗುತ್ತೆ 2 ಫೋನಲ್ಲಿ. ಗೈಸ್, ಇವಾಗ ನೋಡ್ಬೋದು ಟ್ರಾನ್ಸ್ಫರ್ ಕಂಪ್ಲೀಟ್ ಆಗಿದೆ. ಸೊ ನಾವು ಹಳೆ ಫೋನಲ್ಲಿ ಲಾಗ್ಡ್ ಔಟ್ ಆಗಿದೆ, ವಾಟ್ಸಪ್ ಚೆಕ್ ಮಾಡ್ಬೋದು. ಹೊಸ ಫೋನಲ್ಲಿ ಟ್ರಾನ್ಸ್ಫರ್ ಕಂಪ್ಲೀಟ್ ಅಂತ ಬಂದಿದೆ. ಇವಾಗ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನಿಮ್ಮ ನೇಮ್ ಮೂಲಕ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೇಮ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನೋಡ್ಬೋದು ಸ್ಟಾರ್ಟ್ ಆಗಿದೆ. ಇವಾಗ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಆಗ್ತಿದ್ದೆ ನೋಡ್ಬೋದು. ಇವಾಗ ಹಳೆಯ ಫೋನ್ನ ವಾಟ್ಸಪ್ ಬಂದುಬಿಟ್ಟು ಕಂಪ್ಲೀಟಾಗಿ ಹೊಸ ಫೋನಿಗೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿ ನಿಮಗೆ ಚಾಟ್ ಜೊತೆಗೆ ಫೋಟೋ, ವೀಡಿಯೋ, ಫೈಲ್ಸು ಪ್ರತಿಯೊಂದು ಯಾವ ರೀತಿ ಇದೆ ಹಳೆ ಫೋನಲ್ಲಿ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಗೈಸ್, ಈ ರೀತಿಯಾಗಿ ನೀವು ಹೊಸ ಫೋನ್ ತಗೊಂಡಾಗ ಹಳೆ ಫೋನ್ನ ವಾಟ್ಸಪ್ ಡಾಟಾವನ್ನು ಹೊಸ ಫೋನಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ 2-3 ನಿಮಿಷದಲ್ಲಿ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಗೈಸ್, ಈ ವಿಡಿಯೋನ ಆದಷ್ಟು ವಾಟ್ಸಪ್ಪನ್ನು ಯೂಸ್ ಮಾಡುವ ಎಲ್ಲರಿಗೂ ಆದಷ್ಟು ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.